ಗೌರಿ ಇಡೀ ಮನೆಯನ್ನು ಆವರಿಸಿದ್ದಳು. ಅವಳ ಮುಗ್ಧ ಮನಸ್ಸು, ಅವಳ ನಿಸ್ವಾರ್ಥ ಸೇವೆ, ಪ್ರೀತಿ ಎಲ್ಲವನ್ನೂ ತನ್ನೆಡೆಗೆ ಸೆಳೆಯುವಂತೆ ಇತ್ತು. ಶ್ರೀಕಾಂತ್ ಅವಳ ಸಣ್ಣ ಪುಟ್ಟ ಕ್ಷಣಗಳನ್ನು, ಅವಳ ಮುಗ್ಧತೆಯನ್ನು ನೋಡಿ ಸೋಲುತ್ತಿದ್ದನು. ಅವಳ ಕಾಲೇಜು ದಿನ ಶುರುವಾಗಿತ್ತು. ಹರ್ಷ ಮತ್ತು ಗೌರಿ ಈಗಲೂ ಒಂದೇ ಕಾಲೇಜಿನಲ್ಲಿ ಓದಬೇಕಿತ್ತು. ಹರ್ಷ ಗೌರಿ ಅತ್ತಿಗೆ, ನಿಮ್ಮ ಕೈಯಲ್ಲಿ ದಿನ ನಿಮ್ಮ ಕೈ ಊಟ ತಿಂದು ತಿಂದು ನಾವು ಇವಾಗ 10 kg ತೂಕ ಜಾಸ್ತಿ ಆಗಿದ್ದೀವಿ ಎಂದನು. ಅದಕ್ಕೆ ನಿಖಿಲ್ ಅವನನ್ನೇ ನೋಡುತ್ತಾ, ನಾನು ಎಷ್ಟು ದಪ್ಪ ಆದರೂ ಪರವಾಗಿಲ್ಲ, ನನಗಂತೂ ಚಿಂತೆ ಇಲ್ಲ. ಆದರೆ ನಾನು ಮಾತ್ರ ಗೌರಿ ಅತ್ತಿಗೆ ಊಟ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಎಂದನು. ಈ ಮಾತನ್ನು ಕೇಳಿದ ಶ್ರೀಕಾಂತ್ ಕೆಮ್ಮು ಬಂದಂತೆ, ಇನ್ನು ಮುಂದೆ ಗೌರಿ ಕಾಲೇಜ್ ಶುರುವಾಗಿದೆ, ಹಾಗಾಗಿ ಇನ್ನು ಮುಂದೆ ಗೌರಿ ಅಡುಗೆ ಮಾಡೋ ಹಾಗಿಲ್ಲ ಎಂದನು. ಅವನ ಮಾತು ಕೇಳಿ ನಿಖಿಲ್, ಓ, ಧರ್ಮಪತ್ನಿ ಕೈ ರುಚಿಗೆ ದೃಷ್ಟಿ ಬೀಳುತ್ತದೆ ಎಂಥದ್ದೋ ಎನ್ನುತ್ತಾ ನೋಡಿದ. ಹರ್ಷ ಮತ್ತು ನಿಖಿಲ್ ಐಫೈ ಕೊಟ್ಟುಕೊಂಡರು. ಗೌರಿ, ಸಾಹೇಬ್ರೆ, ಇಲ್ಲ ಪರವಾಗಿಲ್ಲ, ಹಾಗೇನಿಲ್ಲ ಸಾಹೇಬ್ರೆ, ನಾನು ಅಡುಗೆ ಕೆಲಸ ಮಾಡಿಯೂ ಕಾಲೇಜ್ಗೆ ಹೋಗಬಹುದು. ಮನೆ ಕೆಲಸ ಮಾಡಿದರೆ ನನಗೇನು ಹಿಂಸೆ ಅನ್ನಿಸುವುದಿಲ್ಲ ಎಂದಳು. ಶ್ರೀಕಾಂತ್ ಅವಳ ಮಾತಿಗೆ ಕಿವಿ ಕೊಡದವನಂತೆ, ರುಕ್ಮಿಣಿ ಅಕ್ಕ, ಇನ್ನು ಮುಂದೆ ಅವಳು ಅಡುಗೆ ಮನೆಗೆ ಬಂದರೆ ನನಗೆ ಹೇಳಿ ಎಂದನು. ರುಕ್ಮಿಣಿ ಅವನ ಮಾತು ಕೇಳಿ, ಸರಿ ಶ್ರೀಕಾಂತಪ್ಪ ಎನ್ನುತ್ತಾ ಊಟ ಬಡಿಸಿದಳು. ಅಜ್ಜಿ ಇವರೆಲ್ಲರ ಮಾತು ಕೇಳಿಸಿಕೊಳ್ಳುತ್ತಾ ಮನಸ್ಸಲ್ಲೇ ಈ ದಿನಕ್ಕಾಗಿ ಎಷ್ಟು ದಿನದಿಂದ ಕನಸು ಕಂಡಿದ್ದೆ ಎಂದುಕೊಳ್ಳುತ್ತಾ ದೇವರಿಗೆ ಕೈ ಮುಗಿಯುತ್ತಿದ್ದರು. ಅವರ ಜ್ಞಾನದಲ್ಲಿಯೂ ಇಂದಿಗೂ ಚೈತ್ರ ಮಾತು ಪಿಸುಗುಡುತ್ತಿತ್ತು. ಅವಳು ಎಂದಿಗೂ ಅವಳ ಮಾತು ನೆರವೇರುವುದಿಲ್ಲ. ನನ್ನ ಶ್ರೀಕಾಂತ್ನಿಗೆ ಅವನು ಮೆಚ್ಚಿದ ಹುಡುಗಿ ಸಿಕ್ಕಿದ್ದಾಳೆ ಮತ್ತು ಅವಳು ಈ ಸಂಬಂಧವನ್ನು ನಿಭಾಯಿಸುತ್ತಾಳೆ ಎನ್ನುತ್ತಾ ತಮ್ಮ ಮನಸ್ಸಿಗೆ ತಾವೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದರು. ಎಲ್ಲರೂ ತಮ್ಮ ಊಟ ಮುಗಿಸಿ ಮಲಗಲು ಹೋದರು. ಆದರೆ ಗೌರಿ ಮತ್ತು ರುಕ್ಮಿಣಿ ಇಬ್ಬರು ಅಡುಗೆ ಮನೆಯಲ್ಲಿ ಮನೆ ಕ್ಲೀನ್ ಮಾಡುತ್ತಾ ತಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸುತ್ತಿದ್ದರು. ಗೌರಿ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿದ ನಂತರ ಒಂದು ಬಾರಿ ಪೂರಾ ಕಿಚನ್ ನೋಡಿ ಎಲ್ಲ ಕೆಲಸವೂ ಮುಗಿದಿದೆಯೇ ಎಂದು ಖಾತ್ರಿ ಮಾಡಿಕೊಂಡು ಮಲಗಲು ಹೋಗುತ್ತಿದ್ದಳು. ರುಕ್ಮಿಣಿ ಅವಳ ಹೆಗಲ ಮೇಲೆ ಕೈ ಹಾಕಿ, ಗೌರಿ, ನಿನ್ನೊಂದು ಒಂದು ಮಾತು ಕೇಳಲಾ ಎಂದಳು. ಗೌರಿ ಹಿಂದೆ ತಿರುಗಿ, ಅಯ್ಯೋ, ಅವಳ ಕೈಯನ್ನು ತೆಗೆದು, ಇದ್ಯಾವಾಗಿಂದ ರುಕ್ಕು ಅಕ್ಕ, ನಮ್ಮಿಬ್ಬರ ಮಧ್ಯೆ ಈ ಹೇಳಿ ಕೇಳಿ ಮಾತನಾಡುವ ರೀತಿ ನೀತಿ ಶುರುವಾಗಿತು ಎಂದಳು. ರುಕ್ಮಿಣಿ, ಆದರೂ ಇದು ನಾನು ಕೇಳಬಹುದಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ ಎನ್ನುವಾಗ ಗೌರಿ, ನೀವು ನಮ್ಮ ಅಮ್ಮನ ರೀತಿ, ನಿಮ್ಮ ಮಗಳನ್ನು ಏನು ಬೇಕಾದರೂ ಕೇಳುವ ಅಧಿಕಾರ ನಿಮಗಿದೆ ಎನ್ನುತ್ತಾ ಅವಳ ಕಣ್ಣನ್ನೇ ನೋಡುತ್ತಿದ್ದಳು. ರುಕ್ಮಿಣಿ, ಅದು ಗೌರಿ, ನೀನು ಮತ್ತು ಶ್ರೀಕಾಂತಪ್ಪ ಇನ್ನೂ ದೂರ ಇದ್ದೀರಾ ಎಂದಳು ಅವಳ ಉತ್ತರಕ್ಕೆ ನಿರೀಕ್ಷಿಸುತ್ತಾ. ಗೌರಿ, ಇಲ್ವಲ್ಲ, ಇಬ್ಬರು ಒಂದೇ ರೂಮ್ನಲ್ಲಿ ಇರ್ತೀವಲ್ಲ ಎನ್ನುತ್ತಾ ಪಾತ್ರೆಗಳನ್ನು ಜೋಡಿಸುತ್ತಿದ್ದಳು. ರುಕ್ಮಿಣಿ ತನ್ನ ತಲೆಗೆ ತಟ್ಟಿಕೊಳ್ಳುತ್ತಾ, ಅದಕ್ಕೆ ಶ್ರೀಕಾಂತಪ್ಪ ಹೇಳಿದ್ದು ನಿನಗೆ ಇನ್ನೂ ಬೆಳೆದಿಲ್ಲ ಅಂತ ಎಂದಳು. ಹಾಗಲ್ಲ ಗೌರಿ, ನಿಮ್ಮಿಬ್ಬರ ನಡುವೆ ಸಂಸಾರ ಶುರುವಾಗಿದೆಯಾ ಅಂತ ಎಂದರು. ಗೌರಿ ಸಿಟ್ಟಿನಿಂದ, ನನಗೆ ಬುದ್ಧಿ ಇಲ್ಲ ಅಂದಿದ್ದಾರಲ್ವಾ, ಇರಲಿ ಎಂದಳು. ರುಕ್ಕು, ಅಯ್ಯೋ ಗೌರಿ, ನಾನು ಕೇಳಿದ್ದು ಏನು, ನೀನು ಹೇಳ್ತಿರೋದು ಏನು ಎಂದಾಗ ಗೌರಿ ಅವಳ ಕಡೆ ತಿರುಗಿ ನಿಂತು, ಇಲ್ಲ ಅಕ್ಕ, ನನ್ನ ಓದಿಗೆ ಸಂಸಾರ ಅಡ್ಡಿಯಾಗಬಾರದು ಅಂತಿದ್ದಾರೆ, ಹಾಗಾಗಿ ನಾನು ಅವರ ಮಾನಸಿಕವಾಗಿ ಭೌತಿಕವಾಗಿ ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿದ್ದೇವೆ. ಆದರೆ ಎನ್ನುತ್ತಾ ತನ್ನ ಮಾತನ್ನು ನಿಲ್ಲಿಸಿದಳು. ಅವಳು ಸುಮ್ಮನಾಗಿದ್ದನ್ನು ನೋಡಿ ರುಕ್ಕು ಅವಳಿಗೆ, ನೀನು ನನ್ನ ಮಗಳ ರೀತಿಯೇ, ಹಾಗಾಗಿ ಹೇಳ್ತೀನಿ, ಓದಿಗೆ ಯಾವುದೇ ಅಡೆತಡೆ ಇರುವುದಿಲ್ಲ. ಹಾಗೆಯೇ ಸಂಸಾರ ಮಾಡಿದವರು ಯಾರು ಓದೇ ಇಲ್ವಾ, ನೀನೇ ಸ್ವಲ್ಪ ಜಬರ್ದಸ್ತಿ ಮಾಡಬೇಕಪ್ಪ, ಬೇಗ ಮಗು ಮಾಡ್ಕೊ, ಆವಾಗ ಅಜ್ಜಿಗೂ ಖುಷಿಯಾಗುತ್ತೆ. ಅಲ್ಲದೆ ನೀನೇನು ಓದಿ ಕೆಲಸ ತಗೋಬೇಕಿತ್ತಾ, ಶ್ರೀಕಾಂತಪ್ಪನಿಗೆ ನೀವೇ ಕೇಳಿ, ಆಮೇಲೆ ನಾನು ಹೇಳ್ದೆ ಅಂತೆಲ್ಲ ಹೇಳ್ಬೇಡ, ಆದರೂ ಒಂದು ಸಾರಿ ಕೇಳು. ಮನೆಗೆ ಒಂದು ಮಗು ಬಂದರೆ ಮನೆಯು ತುಂಬು ಖುಷಿಯಿಂದ ತುಂಬಿರುತ್ತದೆ ಎಂದಳು. ಮಗುವಿನ ಮಾತು ಕೇಳಿ
ಗೌರಿಗೆ ಒಂಥರ ಮನಸ್ಸಿನಲ್ಲಿ ಆಸೆ ಮೂಡಿತ್ತು. ಆದ್ದರಿಂದ ಅವಳಿಗೆ ಕೇಳಬೇಕು ಎಂದು ಅನಿಸುತ್ತಿತ್ತು. ಆದರೆ ಅವಳಿಗೆ ಇನ್ನೂ ನಿಜವಾಗಿಯೂ ಶ್ರೀಕಾಂತ್ ಮೇಲೆ ಸಿಟ್ಟು ಬಂದಿತ್ತು. ಸಿಟ್ಟಿನಿಂದಲೇ ಅಡುಗೆ ಮನೆಯಿಂದ ಆಚೆ ನಡೆದಿದ್ದಳು. ತನ್ನ ರೂಮ್ಗೆ ಹೋದಾಗ ಆವಾಗಲೂ ಅವಳು ಸಿಡಿಯುವಷ್ಟು ಸಿಟ್ಟಿನಲ್ಲಿದ್ದಳು. ಬಂದವಳು ರೂಮ್ನಲ್ಲಿ ನೋಡಿದರೆ ಶ್ರೀಕಾಂತ್ ಇರಲಿಲ್ಲ. ಅವನ ಸ್ಟಡಿ ರೂಮ್ ಡೋರ್ ಓಪನ್ ಆಗಿತ್ತು. ಸಿಟ್ಟಿನಿಂದ ಇವರಿಗೆ ಇನ್ನೂ ಯಾವ ಕೆಲಸ ತಗೋಬೇಕು, ಇಷ್ಟೊಂದು ಓದ್ತಿರ್ತಾರೆ ಎಂದುಕೊಂಡು ಸ್ಟಡಿ ರೂಮ್ ಕಡೆ ನಡೆದಳು. ಮೆಲ್ಲಗೆ ತನ್ನ ಲಾಂಗ್ ಮಿಡಿ ಕೈಯಲ್ಲಿಡಿದು ಇವಳು ಬರುವುದನ್ನು ಗಮನಿಸಿದು ತನ್ನ ಬುಕ್ ನೋಡುತ್ತಲೇ, ನಾಳೆಯಿಂದ ಕಾಲೇಜ್ ಇರೋದು, ಸೊ ಚೆನ್ನಾಗಿ ನಿದ್ದೆ ಮಾಡೋಗು, ನಾಳೆಯಿಂದ ಓದುವಂತೆ ಎಂದನು. ಅವನ ಮಾತು ಅವಳಿಗೆ ಚಿಡಿ ಎನ್ನಿಸಿದ್ದರೂ ಶಾಂತವಾಗಿ, ನಾನು ಓದಲು ಬಂದಿಲ್ಲ ಅಂದಳು. ತನ್ನ ಕತ್ತು ಮೇಲೆತ್ತೆ, ಮತ್ತೆ ಎಂದನು. ಗೌರಿ, ಯಾಕೆ ನೀವು ಅಡುಗೆ ಮನೆಗೆ ಹೋಗಬೇಡಿ ಅಂದ್ರಿ? ನನಗೆ ಅಡುಗೆ ಮಾಡೋದಂದರೆ ಇಷ್ಟ. ನಾನು ಅಡುಗೆ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ನಾಳೆಯಿಂದ ದಿನ 1 ಟೈಮ್ ಆದರೂ ಅಡುಗೆ ಮಾಡ್ತೀನಿ ಅಂದಳು. ಶ್ರೀಕಾಂತ್, ಓಕೆ, ಆದರೆ ವೀಕೆಂಡಲ್ಲಿ ಮಾತ್ರ ಎಂದನು. ಗೌರಿ, ನೋ ನೋ ನೋ, ದಿನಾಲು ಎನ್ನುತ್ತಾ ಮಗುವಿನಂತೆ ಹಠ ಮಾಡಿದಳು. ಶ್ರೀಕಾಂತ್ ಗುರಾಯಿಸಿದ. ಗೌರಿ ಅವನನ್ನು ನೋಡಿದರೆ ಭಯ ಆಗುವುದರಿಂದ ಬೇರೆಡೆ ನೋಡುವಂತೆ ನೋಡಿದಳು. ಶ್ರೀಕಾಂತ್ಗೆ ನಗು ಬಂತು. ಎಂದಿಗೂ ಗೌರಿ ಈ ರೀತಿ ಮಗುವಿನ ರೀತಿ ಆಡುವುದನ್ನು ಅವನು ನೋಡೇ ಇರಲಿಲ್ಲ. ಓಕೆ, ಆದರೆ ಅಡುಗೆ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ ಅಂತೆಲ್ಲ ಓದೋದನ್ನು ಕಮ್ಮಿ ಮಾಡೋಂಗಿಲ್ಲ, ಆಯಿತಾ ಎಂದವನು ತನ್ನ ಬುಕ್ ಕಡೆಗೆ ಓದಲು ಶುರು ಮಾಡಿದ. ಆದರೆ ಅವನಿಗೆ ಗೌರಿ ಇನ್ನೂ ಅಲ್ಲೇ ಇರುವುದು ಅನುಭವಕ್ಕೆ ಬಂದಿತು. ಮತ್ತೆ ಬುಕ್ಕನ್ನು ಓದುತ್ತಲೇ, ಇನ್ನೇನು ಓಕೆ ಅಂದೆ ತಾನೇ ಎಂದನು. ಗೌರಿ ಯಾವುದೋ ಕಡೆ ನೋಡುತ್ತಲೇ, ನನಗೆ ಮಗು ಬೇಕು ಎಂದಳು. ಶ್ರೀಕಾಂತ್ ಶಾಕ್ ಆದನು. ಏನು ಎನ್ನುತ್ತಾ ಅವಳನ್ನು ತಪ್ಪಾಗಿ ಕೇಳಿಸಿಕೊಂಡನೇನು ಎನ್ನುವಂತೆ ನೋಡಿದ. ಗೌರಿ ಮತ್ತೆ ನೆಲ ನೋಡುತ್ತಾ ಮೇಲುಧ್ವನಿಯಲ್ಲಿ, ನನಗೆ ಮಗು ಬೇಕು ಎಂದಳು. ಶ್ರೀಕಾಂತ್ ತನ್ನ ಕೈಯಲ್ಲಿ ಬುಕ್ ಟೇಬಲ್ ಮೇಲಿಟ್ಟು ಬಾಯಿಲಿ ಎಂದನು. ಗೌರಿ ಮೆಲ್ಲಗೆ ಅವನೆಡೆಗೆ ಹೆಜ್ಜೆ ತೆಗೆದಳು. ಶ್ರೀಕಾಂತ್ ಕೈ ಚಾಚಿ ಅವಳನ್ನು ಕರೆದುಕೊಂಡು ಅವನ ತೊಡೆಯ ಮೇಲೆ ಕೂರಿಸಿಕೊಂಡು ಅವನ ಕೈಗಳಿಂದ ಅವಳ ಸೊಂಟವನ್ನು ಬಳಸಿ ಹೆಗಲ ಮೇಲೆ ಗಲ್ಲ ಇಡುತ್ತಾ, ಯಾರು ಹೇಳಿದ್ದು ಈ ರೀತಿ ಕೇಳು ಅಂತ ಎಂದನು. ಗೌರಿ ರುಕ್ಮಿಣಿ ಹೇಳಿದ್ದು ನೆನಪಾಯಿತು. ನಾನು ಹೇಳಿದ್ದು ಅಂತ ಹೇಳ್ಬೇಡಿ ಅಂದಿದ್ದಳು. ಯಾರು ಯಾಕೆ ಹೇಳಬೇಕು? ನನಗೇನು ಬುದ್ಧಿ ಇಲ್ವಾ? ನೀವಂದುಕೊಂಡಂತೆ ನಾನು ಇನ್ನೂ ಚಿಕ್ಕ ಮಗು ಅಲ್ಲ. ನಾನು ನೀವು ಅಂದುಕೊಂಡಷ್ಟು ಚಿಕ್ಕವಳೂ ಅಲ್ಲ. ಬುದ್ಧಿ ಇನ್ನೂ ಬೆಳೆದಿಲ್ಲ ಅನ್ನೋಕೆ ಎಂದಳು. ಅವಳ ಮಾತು ಯಾಕೋ ಅವನಿಗೆ ಟಾಂಗ್ ಕೊಟ್ಟಂತೆ ಅನ್ನಿಸಿತು. ಯಾಕೋ ಮೇಡಮ್ ಫುಲ್ ಗರಂ ಆಗಿದ್ದೀರಿ ಅಂದನು. ಗೌರಿ, ಹ್ಞೂ, ಮತ್ತು ನೀವ್ಯಾಕೆ ಇನ್ನು ನನ್ನ ಚಿಕ್ಕ ಹುಡುಗಿ ಅಂತೀರಾ? ಇನ್ನೇನು ಕೋಪ ಬರಲ್ವಾ ಎಂದಳು. ಶ್ರೀಕಾಂತ್, ಸರಿ ಆಂಟಿ, ನೀವು ಹೇಳಿದಂಗೆ ಆಗಲಿ. ನೀವು ತುಂಬ ದೊಡ್ಡ ಹುಡುಗಿ ಅಲ್ವಾ? ಆದರೆ ಯೋಚನೆ ಮಾಡಿ, ಮಗು 1 ದಿನದಲ್ಲಿ ಬರಲ್ಲ, ಅದು 9 ತಿಂಗಳು ನಿಮ್ಮ ಹೊಟ್ಟೆಲಿರಬೇಕು. ಹೇಗೆ ಅಷ್ಟು ದೊಡ್ಡ ಹೊಟ್ಟೆ ಇಟ್ಕೊಂಡು ಕಾಲೇಜಿಗೆ ಹೋಗ್ತೀರಾ ಎಂದನು. ಈ ಮಾತು ಗೌರಿಗೆ ಒಳೆದೇ ಇರಲಿಲ್ಲ. ಅಲ್ವಾ, ಅದು ನಿಜ ಅಲ್ವಾ ಅನ್ನಿಸಿತ್ತು. ಮನಸ್ಸಲ್ಲೇ, ಈ ರುಕ್ಕು ಅಕ್ಕನಿಗೆ ಬುದ್ಧಿನೇ ಇಲ್ಲ, ಏನೂ ಗೊತ್ತಾಗಲ್ಲ ಅಂದ್ಕೊಂಡ್ಳು. ಸರಿ, ನೀವು ಹೇಳಿದ್ದು ಎನ್ನುತ್ತಾ ಹೊರಟಳು. ಎದ್ದು ನಿಂತಳು. ಸರಿಯಾಗಿದ್ರೆ ಎಂದನು. ಹ್ಞೂ ಎಂದಳು. ಅವಳು ನಗುತ್ತಾ ಅವನನ್ನು ಮತ್ತೆ ಎದ್ದೇಳಲು ಬಿಡದೆ ತನ್ನ ಕಡೆ ಮತ್ತೆ ಕಸಿದುಕೊಂಡು ಕೂರಿಸಿಕೊಂಡಳು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇದ್ದಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.